ಒಂದು ಹೊಸ ಅಸ್ತ್ರದ ಬೆದರಿಕೆಯನ್ನು ಇರಾನ್ ಹಾಕಿದೆ. ಏನಂದರೆ ಯುದ್ಧದಲ್ಲಿ ಹೊಸ ಅಸ್ತ್ರ ಪ್ರಯೋಗಿಸುವ ಎಚ್ಚರಿಕೆಯನ್ನು ಇರಾನ್ ಕೊಟ್ಟಿದೆ. ಏನದು ಹೊಸ ಅಸ್ತ್ರ ಅಂತ ಕೇಳಿದ್ರೆ, ನಮ್ಮ ವಿರುದ್ಧ ನೀವೇನಾದರೂ ದಾಳಿ ಮಾಡಿದ್ರೆ ನಾವು ಹೊಸ ಅಸ್ತ್ರವನ್ನು ಪ್ರಯೋಗ ಮಾಡ್ತೀವಿ, ಆ ಅಸ್ತ್ರ ನಿಮಗೆ ಹಾರ್ಟ್ ಅಟ್ಯಾಕ್ ತರ್ಬೋದು ಅಂತ ಹೇಳ್ಬಿಟ್ಟು ವಾರ್ನಿಂಗನ್ನು ಕೊಟ್ಟಿದೆ ಇರಾನ್. ಈ ಹಾರ್ಟ್ ಅಟ್ಯಾಕ್ ಯಾರಿಗೆ ಬರ್ಬೋದು ಅಂತ ಕೇಳಿದ್ರೆ ಅಮೆರಿಕ ಮತ್ತು ಇಸ್ರೇಲ್ಗೆ ನೇರವಾಗಿ ಈ ಒಂದು ವಾರ್ನಿಂಗನ್ನು ಇರಾನ್ ಕೊಟ್ಟಿದೆ. ಅಂದರೆ ಏನದು ಇಡೀ ಒಂದು ಎರಡು ದೇಶಗಳಿಗೆ ಹಾರ್ಟ್ ಅಟ್ಯಾಕ್ ಉಂಟು ಮಾಡೋವಂಥ ಅಸ್ತ್ರ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ಇರಾನ್ ಬಿಟ್ಕೊಟ್ಟಿಲ್ಲ. ಯಾಕಂದರೆ ಇರಾನ್ ಇದುವರೆಗೂ ತನ್ನ ಬತ್ತಳಿಕೆಯಲ್ಲಿರುವ ಡ್ರೋನ್ಗಳೆಷ್ಟು, ತನ್ನ ಬತ್ತಳಿಕೆಯಲ್ಲಿರುವ ಕ್ಷಿಪಣಿಗಳೆಷ್ಟು, ಅದರ ಸಾಮರ್ಥ್ಯ ಎಷ್ಟು ಯಾವುದನ್ನು ಹೇಳಿಲ್ಲ. ಅದೇ ರೀತಿ ಈಗ ಹೊಸ ಅಸ್ತ್ರದ ಬಗ್ಗೆನೂ ಹೇಳ್ತಿಲ್ಲ. ಆದರೆ ಏನೊಂದು ಇರಾನ್ ಸಂಧಾನ ಪ್ರಸ್ತಾಪವನ್ನು ಮಾಡಿತ್ತು ಅಮೆರಿಕ ಮುಂದೆಗಡೆ, ಆ ಸಂಧಾನ ಪ್ರಸ್ತಾಪವನ್ನು ಅಮೆರಿಕ ತಳ್ಳಿ ಹಾಕಿದ ಬೆನ್ನಲ್ಲೇ ಇರಾನ್ ವಾರ್ನಿಂಗ್ ಕೊಟ್ಟಿದೆ. ನೀವಿಲ್ಲಿ ಒಂದು ಗಮನಿಸ್ಬೋದು, ಯಾವಾಗ್ಲೂ ಮಿಲಿಟರಿ ಮೈಟ್ ಅಂತ ಏನು ಕರೀತಾರೆ ಅಮೇರಿಕ ಇರಾನಿಗೆ ವಾರ್ನಿಂಗ್ ಕೊಡ್ತಿತ್ತು, ನಾವಂಥ ಪ್ರಬಲ ಬಾಂಬ್ ದಾಳಿ ಮಾಡ್ತೀವಿ, ಆ ರೀತಿ ಬಾಂಬ್ ದಾಳಿ ಮಾಡ್ತೀವಿ, ಈ ರೀತಿ ದಾಳಿ ಮಾಡ್ತೀವಿ ಅಂತ. ಆದರೆ ಈಗ ಈ ರೀತಿಯಾದಂಥ ವಾರ್ನಿಂಗ್ ಕೊಡೋ ಸರದಿ ಇರಾನ್ ಪಾಲಿಗೆ ಬಂದಿದೆ. ಅಂದರೆ ಇರಾನೇ ದೊಡ್ಡಣ್ಣ ಅಮೆರಿಕಾಗೆ ವಾರ್ನಿಂಗ್ ಕೊಡ್ತಾ ಇದೆ. ಅದು ಕೂಡ ಇರಾನ್ ಏನೊಂದು ಸಂಧಾನ ಪ್ರಸ್ತಾಪ ಇಡ್ತು ಅದನ್ನು ಅಮೆರಿಕ ತಿರಸ್ಕಾರ ಮಾಡಿದ ಬೆನ್ನಲ್ಲೇ ಈ ಒಂದು ವಾರ್ನಿಂಗನ್ನು ಕೊಟ್ಟಿದೆ. ಹರ್ಮುಜ್ ಜಲಸಂಧಿ ತೆಗೆಯೋದಕ್ಕೆ ಇರಾನ್ ನಾವು ಕೂಡ ಸಿದ್ಧ ಇದ್ದೀವಿ ಅಂತ ಹೇಳಿತ್ತು. ಜೊತೆಗೆ ಅದಕ್ಕೊಂದು ಪ್ರಸ್ತಾಪವನ್ನು ಕೂಡ ಇಟ್ಟಿತ್ತು. ಏನದು ಪ್ರಸ್ತಾಪ ಅಂತ ನೀವು ಕೇಳೋದಾದರೆ, ನೀವು ಜಲ ದಿಗ್ಬಂಧನವನ್ನು ತೆರವು ಮಾಡಿ. ಅಂದರೆ ಇರಾನ್ಗೆ ಬರುವ ಮತ್ತು ಇರಾನ್ನಿಂದ ಹೋಗುವ ಹಡಗುಗಳಿಗೆ ಏನು ದಿಗ್ಬಂಧನ ವಿಧಿಸಿ ಕೂತ್ಕೊಂಡಿದ್ದೀರಲ್ಲ ನೀವು ಒಮಾನ್ನ ಒಂದು ಕಡಲ್ ತೀರದಲ್ಲಿ, ಆ ಒಂದು ದಿಗ್ಬಂಧನವನ್ನು ನೀವು ಸಡಿಲ ಮಾಡಿ, ನಾವು ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇರಾನ್ ಒಂದು ಪ್ರಸ್ತಾಪ ಇಟ್ಟಿತ್ತು. ಆ ಪ್ರಸ್ತಾಪಕ್ಕೆ ಅಮೆರಿಕ ನಿರಾಕರಿಸಿದ ಬೆನ್ನಲ್ಲೇ ಈ ರೀತಿಯಾದಂಥ ಬೆದರಿಕೆಯನ್ನು ಇರಾನ್ ಒಡ್ಡಿದೆ. ಮತ್ತು ಇರಾನ್ ಏನಿದೆ ಅವರು ತನ್ನ ಹೊಸ ಅಸ್ತ್ರದ ಬಗ್ಗೆ ಕೇವಲ ಇರಾನ್ನ ಸರ್ಕಾರ ಮಾತ್ರ ಅಲ್ಲ, ಇರಾನ್ನ ನೌಕಾಪಡೆ ಮುಖ್ಯಸ್ಥರು ಕೂಡ ಆ ಒಂದು ಹೊಸ ಅಸ್ತ್ರದ ಬಗ್ಗೆ ಮಾತಾಡಿದ್ದಾರೆ. ಏನು ಹೇಳ್ತಿರೋದು ಅವರು ಅಂದರೆ, ನಮ್ಮ ಈ ಹೊಸ ಅಸ್ತ್ರ ನಿಮಗೆ ಭಾರಿ ಭಯ ಉಂಟು ಮಾಡುತ್ತೆ ಅಂತ. ಅಂದರೆ ಅಷ್ಟು ಹೆದರಿಕೆ ಉಂಟು ಮಾಡೋಂಥ ಒಂದು ಅಸ್ತ್ರ ನಮ್ಮ ಹತ್ರ ಇದೆ ಅಂತ. ಏನದು? ಅವ್ರ ಪ್ರಕಾರ ಇದು ಅಣು ಬಾಂಬ್ ಅಂತೂ ಅಲ್ಲ, ಅಣ್ವಸ್ತ್ರ ಅಂತೂ ಅಲ್ಲ. ಯಾಕಂದರೆ ಇರಾನ್ ಇದುವರೆಗೂ ಅಣ್ವಸ್ತ್ರ ಸಜ್ಜಿತ ಆಗಿಲ್ಲ. ಹಂಗಿದ್ದ ಮೇಲೆ ಏನದು ಹೊಸ ಅಸ್ತ್ರ ಭಯ ಹುಟ್ಟಿಸೋ ಅಂಥದ್ದು? ಅದು ಈಗ ಇಡೀ ವಿಶ್ವದಲ್ಲಿ ಚರ್ಚೆಗ್ರಾಸ ಆಗಿರೋವಂಥದ್ದು. ಮತ್ತು ಇರಾನ್ನ ಸರ್ಕಾರಿ ಸ್ವಾಮ್ಯದ ಒಂದು ಟಿ ವಿ ಏನಿದೆ, ಪ್ರೆಸ್ ಚಾನಲ್ ಅಂತ ಏನು ಕರೀತಾರೆ, ಅದರಲ್ಲಿ ಒಂದು ಅಡ್ಮಿರಲ್ ಶಾರಾಮ್ ಇರಾನಿ ಅವರು ಹೇಳಿಕೆ ಕೊಟ್ಟಿರೋದು. ಅಡ್ಮಿರಲ್ ಶಾರಾಮ್ ಇರಾನಿ ಏನಿದ್ದಾರೆ ಅವರು ಇರಾನ್ನ ನೌಕಾಪಡೆಯ ಮುಖ್ಯಸ್ಥರು. ಅವರು ಈ ಒಂದು ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಮತ್ತು ಅಮೆರಿಕ ಜಲ ದಿಗ್ಬಂಧನವನ್ನು ನೀವು ಈ ಕೂಡಲೇ ತೆರವು ಮಾಡಿ ಅಂತ ಕೂಡ ಇರಾನ್ ಆಗ್ರಹ ಮಾಡಿದೆ. ಅಂದರೆ ನೀವು ಈ ರೀತಿಯಾದಂಥ ಜಲ ದಿಗ್ಬಂಧನವನ್ನು ಹಾಕ್ಕೊಂಡಿದ್ದೀರಲ್ಲ, ಅದನ್ನು ತೆರವು ಮಾಡ್ದಲೇ ಇದ್ದರೆ ಯುದ್ಧ ಯಾವಾಗ ಬೇಕಾದರೂ ಶುರುವಾಗ್ಬೋದು, ನಾವು ನಮ್ಮ ಬತ್ತಳಿಕೆಯಲ್ಲಿರೋ ಹೊಸ ಅಸ್ತ್ರನ ಪ್ರಯೋಗಿಸ್ಬೋದು ಅಂತೇಳಿ. ಮತ್ತು ಇದು ಅಮೆರಿಕ ಜಲ ದಿಗ್ಬಂಧನ ಏನು ಹಾಕಿಟ್ಟಿದೆಯಲ್ಲ, ಅದು ಒಂದು ರೀತಿಯಾದಂಥ ಆರ್ಥಿಕ ಸಮರ. ಈ ಆರ್ಥಿಕ ಸಮರ ಇದೆಯಲ್ಲ, ಆ ಆರ್ಥಿಕ ಸಮರಕ್ಕೆ ನಾವು ಯಾವತ್ತೂ ಹೆದರಲ್ಲ ಅಂತ ಇರಾನ್ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದೆ. ಯಾಕೆಂದರೆ ಐತಿಹಾಸಿಕವಾಗಿ ಅಂದರೆ 1979ರಲ್ಲಿ ಯಾವಾಗ ಇರಾನ್ನಲ್ಲಿ ಒಂದು ಇಸ್ಲಾಮಿಕ್ ಪ್ರಭುತ್ವ ಬಂತು, ಅವತ್ತಿಂದ ಇವತ್ತರೆಗೂ ಒಂದಿಲ್ಲೊಂದು ರೀತಿಯಲ್ಲಿ ಅಮೆರಿಕ ಆರ್ಥಿಕ ಸಮರ ಸಾರ್ತಾನೆ ಇದೆ, ಹಣಕಾಸು ದಿಗ್ಬಂಧನಗಳನ್ನು ಹಾಕಿದೆ. ಇವೆಲ್ಲ ದಿಗ್ಬಂಧನಗಳನ್ನು ದಾಟಿ ಕೂಡ ಇರಾನ್ ಒಂದು ರೀತಿಯಾದಂಥ ಒಂದು ಇಮ್ಯುನಿಟಿನ ಗಳಿಸ್ಕೊಂಡ್ಬಿಟ್ಟಿದೆ. ಅಂದರೆ ನೀವು ವಿಶ್ವ ಮಟ್ಟದಲ್ಲಿ ಎಂಥದೇ ದಿಗ್ಬಂಧನ ಇದ್ದರೂ ಕೂಡ ನಾವು ಅದನ್ನು ಮೆಟ್ಟಿ ನಿಲ್ತೀವಿ ಅನ್ನೋ ರೀತಿಯಾದಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಂಡಿದೆ. ಹಂಗಾಗಿ ಈ ಒಂದು ಆರ್ಥಿಕ ಒತ್ತಡ ಏರಿದ್ರೂ ಕೂಡ ನಾವು ಸಂಧಾನದ ಟೇಬಲ್ ಮುಂದೆ ನಿಮಗೆ ಮಣಿಯೋದಿಲ್ಲ ಅನ್ನೋ ವಾರ್ನಿಂಗನ್ನು ಇರಾನ್ ಕೊಟ್ಟು ಕೂತಿದೆ ಇವಾಗ. ಜೊತೆಗೆ ಇರಾನ್ ಇನ್ನೊಂದು ಘಟನೆಗಳನ್ನು ನೆನಪಿಸಿದೆ. ಏನಂದರೆ ಕೆಲವೇ ಒಂದು 15 ದಿನ, ಒಂದು ತಿಂಗಳಿಂದೆ ಇದೇ ಒಂದು ಅಬ್ರಹಾಂ ಲಿಂಕನ್ ಅಂತ USS ಅಬ್ರಹಾಂ ಲಿಂಕನ್ ಅಂತ ಒಂದು ಯುದ್ಧ ನೌಕೆ ಇತ್ತು. ಆ ಯುದ್ಧ ನೌಕೆಯನ್ನು ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ರವಾನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಆ ನೌಕೆ ಮೇಲೆ 7 ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ವಿ ನಾವು ಅಂತೇಳ್ಬಿಟ್ಟು ಇರಾನ್ ಈಗ ಹೇಳ್ತಾ ಇದೆ. ಆಗ ಇರಾನ್ ಹೇಳಿರಲಿಲ್ಲ, ಈಗ ಹೇಳ್ತಾ ಇದೆ ಅಬ್ರಹಾಂ ಲಿಂಕನ್ ಮೇಲೆ ನಾವು 7 ಕ್ಷಿಪಣಿ ದಾಳಿಗಳನ್ನು ನಡೆಸಿದ್ವಿ. ಆ ಒಂದು ಕ್ಷಿಪಣಿ ದಾಳಿ ನಡೆಸಿದ ಪರಿಣಾಮದಿಂದನೇ ಯುದ್ಧ ನೌಕೆ ಏನಿದೆ ಅಬ್ರಹಾಂ ಲಿಂಕನ್, ಅದರಿಂದ ಯುದ್ಧ ವಿಮಾನಗಳು ನಮ್ಮ ಮೇಲೆ ದಾಳಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಒಂದು ವೇಳೆ ಅಬ್ರಹಾಂ ಲಿಂಕನ್ ಮೇಲೆ ಇದ್ದಂಥ ಯುದ್ಧ ನೌಕೆಗಳನ್ನು ನಮ್ಮ ಮೇಲಾದರೂ ದಾಳಿ ನಡೆಸಿದ್ದಿದ್ರೆ ಆ ಯುದ್ಧ ವಿಮಾನಗಳ ದಾಳಿಯಿಂದ ಇರಾನ್ನಲ್ಲಿ ವಿಧ್ವಂಸಕ ಕೃತ್ಯ ಘಟನೆಗಳಾಗಿರವು. ಆದರೆ ನಾವು ನಮ್ಮ ಕ್ಷಿಪಣಿಗಳನ್ನು ಒಂದು ಉಡಾಯಿಸಿ ಅಬ್ರಹಾಂ ಲಿಂಕನ್ ಏನು ಯುದ್ಧ ನೌಕೆ ಇದೆ ಅದು ಇರಾನ್ನಿಂದ ಆದಷ್ಟು ದೂರದಲ್ಲಿ ಹೋಗಂಗೆ ಮಾಡಿದ್ವಿ. ಹಂಗಾಗಿ ನಮ್ಮ ಮೇಲೆ ಆ ಒಂದು ಯುದ್ಧ ವಿಮಾನಗಳ ದಾಳಿ ಮತ್ತು ಯುದ್ಧ ವಿಮಾನಗಳಿಂದ ಬಾಂಬ್ ದಾಳಿ ನಡೀಲಿಲ್ಲ ಅಂತ ಹೇಳ್ತಿದೆ. ಇದೀಗ
ಅವಾಗೇನೋ ಕ್ಷಿಪಣಿ ದಾಳಿ ನಡೆಸಿ ಅಬ್ರಾಹಂ ಲಿಂಕನ್ನೇ ಹಿಂದಕ್ಕೆ ಓಡಿಸಿದ್ದೀವಿ ಅಂತ ಹೇಳಿದ್ರು. ಆದರೆ ಈಗ ಹೊಸ ಅಸ್ತ್ರದೊಂದಿಗೆ ಸನ್ನದ್ಧವಾಗ್ತಿದ್ದೇವೆ ಅಂತ ಬಿಟ್ಟು ಇರಾನ್ ಹೇಳ್ತಾ ಇದೆ. ಇಲ್ಲಿ ಒಂದು ಕುತೂಹಲ ಬರೋದು, ನಮ್ಮ ಹತ್ರ ಹೊಸ ಅಸ್ತ್ರ ಇದೆ ಅಂತ ಹೇಳ್ತಿದೆ. ಆ ಅಸ್ತ್ರದಿಂದ ನಿಮ್ಗೆ ಹಾರ್ಟ್ ಅಟ್ಯಾಕ್ ಉಂಟಾಗ್ಬೋದು ಅಂತಲೂ ಹೇಳ್ತಾ ಇದೆ. ಜೊತೆಗೆ ನಮ್ಮ ಹೊಸ ಅಸ್ತ್ರ ನಿಮ್ಮಲ್ಲಿ ಹೆದರಿಕೆ ಉಂಟು ಮಾಡ್ಬೋದು ಅಂತಲೂ ಹೇಳ್ತಿದೆ. ಅದ್ರ ಜೊತೆಯಲ್ಲೇನೆ ನಿಮ್ಮ ಏನೊಂದು USS ಅಬ್ರಾಹಂ ಲಿಂಕನ್ ಅನ್ನೋ ಯುದ್ಧ ನೌಕೆ ಇತ್ತು, ಆ ಯುದ್ಧ ನೌಕೆ ಮೇಲೆ ಕ್ಷಿಪಣಿ ದಾಳಿ ನಡೆಸಿದ್ವಿ ಅಂತಲೂ ನೆನಪಿಸ್ತಾ ಇದೆ. ಅಂದರೆ ಇವ್ರ ಹತ್ರ ಇರೋ ಅಸ್ತ್ರ ಏನು? ಅದು ಈಗ ಇಡೀ ವಿಶ್ವವನ್ನು ಕಾಡ್ತಿರೋಂಥ ಪ್ರಶ್ನೆ. ಆ ಇಡೀ ವಿಶ್ವವನ್ನು ಕಾಡ್ತಿರೋಂಥ ಈ ಪ್ರಶ್ನೆ ಜೊತೆಗೆ ಇನ್ನೊಂದು ಹೊಸ ಬೆದರಿಕೆಯನ್ನು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಹಾಕಿದ್ದಾರೆ.